Good morning, students. In the previous class, we started the first lesson in your EVS subject. The lesson name is Up in the Sky. Okay. In the last class, we discussing about what are heavenly bodies and what is solar system and which are the planets present in our solar system, and also we discussing about the sun and what are the uses from the sun. Okay, we discuss about that one, and also we discussing about sun is a source of energy. From the sun we will get some energy. That energy is called as the solar energy. And also we discussing about the what are the uses of the solar energy. ನಾವೆಲ್ಲಲ್ಲಿ solar energy ನ ಯೂಸ್ ಮಾಡ್ತೀವಿ ಅಂತ ಸ್ಟಡಿ ಮಾಡಿದ್ವಿ. Okay, these concepts are covered in the last class. So in this class today we will start the next concept. Next concept ನ ಸ್ಟಡಿ ಮಾಡೋಣವಾ? Okay, so all of you open page number 222. I hope you all are open at the page number 222. Okay, page number 222. Today we are discussing about the moon. The moon. All of you see the textbook. The moon is round like the sun. ಸನ್ ಅನ್ನು ನೋಡಿದಾಗ ಸನ್ನು ಕೂಡ ನಮಗೆ ರೌಂಡ್ ಶೇಪಲ್ಲಿ ಕಾಣುತ್ತೆ. ಸಿಮಿಲರ್ಲಿ ಅದೇ ಥರನಾಗಿ ಮೂನ್ ಕೂಡ it looks like a round like the sun. Okay, it is closest to the closest neighbor of the earth. ನಮ್ಮ ಅರ್ಥಿಗೆ ಅತ್ಯಂತ ಹತ್ತಿರವಾಗಿರೋ ಒಂದು ಸ್ಟಾರ್ ಯಾವುದು? ಮೂನ್. Okay, see, it is the closest neighbor of the earth. Seen from the earth, ನಾವು ಅರ್ಥಿಂದ ನೋಡಿದಾಗ when we see the moon from the earth, moon and sun appears ಸೇಮ್ ಸೈಜ್. ನಮಗೆ ಭೂಮಿಯಿಂದ ನೋಡಿದಾಗ ನಾವು ಸೂರ್ಯ ಮತ್ತು ಚಂದ್ರ ಎರಡೂ ಸೇಮ್ ರೀತಿಯಲ್ಲಿ ಇರೋ ಥರ ಕಾಣಿಸುತ್ತೆ. ಎರಡೂ ಸೇಮ್ ಸೈಜ್ ಇದಾವೇನಪ್ಪ ಅಂತ ಕಾಣಿಸುತ್ತೆ ನಮಗೆ. ಬಟ್ ಹವೆವರ್ ದ ಮೂನ್ ಈಸ್ ಮಚ್ ಸ್ಮಾಲರ್ ದ್ಯಾನ್ ದ ಸನ್. ಮೂನು ಈಸ್ ವೆರಿ ಸ್ಮಾಲರ್ ದ್ಯಾನ್ ದ ಸನ್. ಸೂರ್ಯನಕ್ಕಿಂತನೂ ಅದು ಸಣ್ಣದಾಗಿ ಕಾಣುತ್ತೆ ಮೂನು. ಇಟ್ ಲುಕ್ಸ್ ಲೈಕ್ ಬಿಗ್. ಕೆಲವೊಂದು ಟೈಮು ಮೂನು ಬಿಗ್ ಆಗಿ ಕಾಣುತ್ತೆ. ಯಾಕಂತಂದರೆ ವೆನ್ ಇಟ್ ಈಸ್ ವೆರಿ ಕ್ಲೋಸ್ ಟು ದ ಅರ್ತ್, ಆ ಭೂಮಿಗೆ ಅತ್ಯಂತ ಹತ್ತಿರವಾಗಿರೋ ಕಾರಣದಿಂದ it looks like a big because it is much closer to the earth than the sun. Okay, okay, so it looks like big because of it's much closer to the earth than the sun. The moon surface means moon ಮೇಲ್ಗಡೆ ಇರೋ ಲೇಯರ್ ಅಂತ ಕರಿತೀವಿ. ಲೇಯರ್ ಆರ್ ಏರಿಯಾ. The moon's surface has many big holes. ಆ ಮೂನ್ ಸರ್ಫೇಸ್ ಮೇಲ್ಗಡೆ we can see the big holes ನ ನೋಡ್ಬೋದು. ಹೋಲ್ಸ್ ಮೀನ್ಸ್ ರಂಧ್ರಗಳನ್ನು ಕರಿತೀವಿ ನಾವು, ತಗ್ಗಾಗಿರುತ್ತೆ. ಓಕೆ, ಆ ಹೋಲ್ಸ್ಗೆ ಅಂತ ಕರಿತೀವಿ ವಿಲ್ ಕಾಲ್ಡ್ ಬೈ ದ ನೇಮ್ ಕ್ರ್ಯಾಟರ್ಸ್ ಅಂತ ಕರಿತೀವಿ. ಕ್ರ್ಯಾಟರ್ಸ್ ಮೀನ್ಸ್ ದೀಸ್ ಆರ್ ದ ಬಿಗ್ ಹೋಲ್ಸ್ ಆನ್ ದ ಮೂನ್ ಸರ್ಫೇಸ್ ಅಂತ ಅರ್ಥ. ಓಕೆ, ದ ಮೂನ್ಸ್ ಮೂವ್ ಅರೌಂಡ್ ದ ಸನ್. ಮೂನ್ ಏನಾಗುತ್ತೆ? ಸೂರ್ಯನ ಸುತ್ತ ತಿರುಗ್ತಾ ಇರುತ್ತೆ. ಮೂವ್ ಅರೌಂಡ್ ದ ಸನ್. ಸೂರ್ಯನ ಸುತ್ತಲೂ ಮೂನು ತಿರುಗ್ತಾ ಇರುತ್ತೆ. ಇಟ್ ಈಸ್ ದ ಅರ್ತ್ ನ್ಯಾಚುರಲ್ ಸ್ಯಾಟಲೈಟ್. ನಮ್ಮ ಭೂಮಿಗೆ ನ್ಯಾಚುರಲ್ ಸ್ಯಾಟಲೈಟ್ ಆಗಿ ನೈಸರ್ಗಿಕ ಉಪಗ್ರಹ ಅಂತ ಕರಿತೀವಿ. ನ್ಯಾಚುರಲ್ ಸ್ಯಾಟಲೈಟ್ ಟು ಅವರ್ ಅರ್ತ್ ಯಾವುದು? ಮೂನ್. ಡೂ ಯು ನೋ ವಾಟ್ ಎ ಸ್ಯಾಟಲೈಟ್? ಸರಿ, ಹಾಗಾದರೆ ಸ್ಯಾಟಲೈಟ್ ಮೀನ್ಸ್ ವಾಟ್? ಸ್ಯಾಟಲೈಟ್ ಅಂದರೆ ಏನು? ಸಿ, ಜಸ್ಟ್ ಎ ಸ್ಯಾಟಲೈಟ್ ಮೀನ್ಸ್ ಇಟ್ ಈಸ್ ಜಸ್ಟ್ ಎ ಪ್ಲಾನೆಟ್ ಮೂವ್ಸ್ ಅರೌಂಡ್ ದ ಸನ್. ಸೂರ್ಯನ ಸುತ್ತಲೂ ತಿರುಗ್ತಾ ಇರ್ತಕ್ಕಂಥ ಒಂದು ಪ್ಲಾನೆಟ್ಗೆ ಅಂತ ಕರಿತೀವಿ ನಾವು ಸ್ಯಾಟಲೈಟ್ ಅಂತ ಕರಿತೀವಿ. ಸ್ಯಾಟಲೈಟ್ ಮೀನ್ಸ್ ಇಟ್ ಈಸ್ ಎ ಪ್ಲಾನೆಟ್ ವಿಚ್ ಮೂವ್ ಅರೌಂಡ್ ದ ಸನ್ ಅಂತ ಅರ್ಥ. ಓಕೆ, ಈ ಸ್ಯಾಟಲೈಟ್ಸ್ ಮೂವ್ ಅರೌಂಡ್ ದ ಪ್ಲಾನೆಟ್. ಸ್ಯಾಟಲೈಟ್ ಏನಾಗುತ್ತೆ? ಇಟ್ ವಿಲ್ ಮೂವ್ ಅರೌಂಡ್ ದ ಪ್ಲಾನೆಟ್. ಒಂದು ಗ್ರಹ ಸುತ್ತಲೂ ಇನ್ನೊಂದು ಗ್ರಹ ಸುತ್ತಾ ಇರುತ್ತೆ. ಅದಕ್ಕೆ ಏನು ಕರಿತೀವಿ? ದಟ್ ಈಸ್ ಕಾಲ್ಡ್ ಆಸ್ ಸ್ಯಾಟಲೈಟ್ಸ್. ಓಕೆ, ದ ಮೂನ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಓನ್ ಲೈಟ್. ಚಂದ್ರನಿಗೆ ಅದರದೇ ಆಗ್ತಕ್ಕಂಥ ಲೈಟ್ ಇಲ್ಲ. ಇಟ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಓನ್ ಲೈಟ್. ಅದರಲ್ಲಿ ಯಾವುದೇ ಲೈಟ್ ಇರೋದಿಲ್ಲ. ಸರಿ, ಹಾಗಾದರೆ ನಾವು ನೈಟ್ ಟೈಮ್ ನೋಡಿದಾಗ ಮೂನ್ ನಮಗೆ ಕಾಣಿಸುತ್ತೆ. ಅಲ್ಲಿ ಅದಕ್ಕೆ ಎಲ್ಲಿಂದ ಲೈಟ್ ಬಂತು ಅಂದರೆ, ಸೊ ಓನ್ಲಿ ದ part of the moon. All of you see page number 223. Only the part of the moon which receives the sunlight. ಈಗ ನಾವು ರಾತ್ರಿ ಟೈಮ್ ನೈಟ್ ಟೈಮಲ್ಲಿ ಚಂದ್ರನ ನೋಡಿದಾಗ ನಮಗೆ ಒಂದು ಸೈಡ್ ಅಷ್ಟೇ ಕಾಣುತ್ತೆ. ನಮಗೆ ಹಿಂದಿನ ಸೈಡ್ ಕಾಣಲ್ಲ. ಒಂದು ಸೈಡ್ ಯಾಕೆ ಕಾಣುತ್ತೆ ಅಂತಂದರೆ, ಡೇ ಟೈಮಲ್ಲಿ ಏನು ಮಾಡುತ್ತೆ ಮೂನು? ಇಟ್ ವಿಲ್ ರಿಸೀವ್ಸ್ ದ ಸನ್ರೈಸ್. ಸೂರ್ಯನ ಕಿರಣಗಳನ್ನು ಅದು ಅಬ್ಸರ್ವ್ ಮಾಡ್ಕೊಳುತ್ತೆ. ಸೂರ್ಯನ ಕಿರಣಗಳು ಯಾವ ಪಾರ್ಟ್ ಮೇಲೆ ಏನು ಬೀಳ್ತಾವಲ್ಲ ಆ ಪಾರ್ಟ್ ಅಷ್ಟೇ ಏನಾಗುತ್ತೆ? ಇಟ್ ವಿಲ್ ರಿಸೀವ್ ದ ಸನ್ಲೈಟ್. ಸೂರ್ಯನಿಂದ ಕಿರಣಗಳನ್ನು ತೊಗೊತಾವು. ಅವು ಏನಾಗುತ್ತೆ? ನೈಟ್ ಟೈಮಲ್ಲಿ ನಮಗೆ ಕಾಣಿಸುತ್ತೆ. ನೆಕ್ಸ್ಟ್,
ಓನ್ಲಿ ಪಾರ್ಟ್ ಆಫ್ ದ ಮೂನ್ ವಿಚ್ ರಿಸೀವ್ಸ್ ದ ಸನ್ಲೈಟ್ ಕ್ಯಾನ್ ಬಿ ಸೀನ್ ಫ್ರಮ್ ದ ಅರ್ತ್. ಅದೇ ನಾವು ಯಾವ ಪಾರ್ಟಲ್ಲಿ ಸನ್ರೈಸ್ನ ರಿಸೀವ್ ಮಾಡುತ್ತಲ್ಲ ಆ ಪಾರ್ಟ್ ಅಷ್ಟೇ ನಮಗೇನಾಗುತ್ತೆ ಕಾಣಿಸುತ್ತೆ. ಓಕೆ, ಇನ್ ದ 1969 ನೀಲ್ ಆರ್ಮ್ಸ್ಟ್ರಾಂಗ್ ಆ್ಯಂಡ್ ದ ಎಡ್ವಿನ್ ಆಲ್ಡ್ರಿನ್ became the first people to land on the moon. In the 1969, in the year 1969, Neil Armstrong and the ಎಡ್ವಿನ್ ಆಲ್ಡ್ರಿನ್ ಅನ್ನೋರು ಟೂ ಸೈಂಟಿಸ್ಟ್ ಅವ್ರು ಏನು ಮಾಡಿದರು, ಫಸ್ಟ್ ಟೈಮು ಚಂದ್ರನ ಮೇಲ್ಗಡೆ ಏನು ಮಾಡಿದ್ರು, ದೇ ವಿಲ್ ವಾಕ್ ಅಂದರೆ ಅಲ್ಲಿ ಯಾತ್ರೆ ಹೋಗಿ ಅಂದರೆ ಅಸ್ಟ್ರೋನಾಟ್ಸ್ ಅಂತ ಕರಿತೀವಿ ನಾವು. ಅವರು ಬೈ ದ ಹೆಲ್ಪ್ ಆಫ್ ದ ರಾಕೆಟ್ಸ್ ಏನು ಮಾಡಿದ್ರು, ಆ ಚಂದ್ರನ ಮೇಲ್ಗಡೆ ಹೋಗಿ ವಾಕ್ ಮಾಡಿದರು. ಸಿ ದ ಫಸ್ಟ್ ಪೀಪಲ್ ಟು ಲ್ಯಾಂಡ್ ದ ಆನ್ ದ ಮೂನ್. ದೇರ್ ಇಸ್ ನೋ ಏರ್ ಆನ್ ದ ಮೂನ್. ಅಲ್ಲಿ ಹೋದಾಗ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಎಡ್ವಿನ್ ಆಲ್ಡ್ರಿನ್ ಅವರು ಮೂನ್ ಮೇಲ್ಗಡೆ ಹೋದಾಗ ಅಲ್ಲಿ ಅವರಿಗೆ ಗಾಳಿ ಇದ್ದಿದ್ದಿಲ್ಲ ಉಸಿರಾಡೋಕೆ. ನಾವೆಲ್ಲ ಈಗ ನಾವು ಉಸಿರಾಡೋಕ್ಕೆ ಗಾಳಿ ಬೇಕು, ಬಟ್ ಅಲ್ಲಿ ದೇರ್ ಇಸ್ ನೋ ಏರ್ ಆನ್ ದ ಮೂನ್. ಅಲ್ಲಿ ಮೂನ್ ಸರ್ಫೇಸ್ ಮೇಲ್ಗಡೆ ಏರ್ ಇದ್ದಿದ್ದಿಲ್ಲ. ನೋ ಒನ್ ಕ್ಯಾನ್ ಲಿವ್ ದೇರ್. ಅಲ್ಲಿ ಗಾಳಿನೇ ಇಲ್ಲ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಲಿವ್. ಉಸಿರಾಡೋಕ್ಕಾಗಲ್ಲ ಅಂದರೆ ವಿಲ್ ಡೆಡ್. ಸೊ ದೇರ್ ಇಸ್ ನೋ ಏರ್ ಆನ್ ದ ಮೂನ್. ಓಕೆ, ಸೊ ಹಾಗಾದರೆ ಯಾರು ಫಸ್ಟ್ ಟೈಮ್ ಹೋಗಿದ್ದು ಮೂನ್ ಮೇಲ್ಗಡೆ? ನೀಲ್ ಆರ್ಮ್ಸ್ಟ್ರಾಂಗ್ and the Edwin Aldrin. So in page number 222 you have the picture of Neil Armstrong. Neil Armstrong was the first person to walk on the moon. Our picture kottidare, photo nodi kottidare, you can see in the page number 222. Okay, I hope you see the picture. Okay, next you have here one small enrichment activity, checkpoint anta ಇದೆ ನೋಡಿ, page number 223 ಅಲ್ಲಿ ನೋಡಿ. ಸೊ ರೈಟ್ ಟ್ರೂ ಆರ್ ಫಾಲ್ಸ್, ಇದೆ. ಓಕೆ, ಐ ಹ್ಯಾವ್ ಟು ಟೇಕ್ ಪೆನ್ಸಿಲ್ಸ್ ಟು ರೈಟ್ ದ ಆನ್ಸರ್. ಸೊ ವೀನಸ್ ಈಸ್ ಒನ್ ಆಫ್ ದ 8 ಪ್ಲಾನೆಟ್ಸ್. ಸೊ ವೀನಸ್ ಕೂಡ 8 ಪ್ಲಾನೆಟ್ಸಲ್ಲಿ ಒಂದು ಪ್ಲಾನೆಟ್ ಹೌದಾ? ಎಸ್, ಇಟ್ ಈಸ್ ಟ್ರೂ. ದ್ಯಾಟ್ಸ್ ವೈ ಯು ಹ್ಯಾವ್ ಟು ರೈಟ್ ಟ್ರೂ ಇನ್ ದ ಗಿವನ್ ಲೈನ್. TRUE, ಟ್ರೂ, ಫಸ್ಟ್ ಒನ್. ಓಕೆ, ದ ಸನ್ ಈಸ್ ಸ್ಮಾಲರ್ ದ್ಯಾನ್ ದ ಅರ್ತ್. ಸೂರ್ಯನು ಭೂಮಿಗಿಂತ ಚಿಕ್ಕದಾಗಿದೆಯಾ? ಸೊ ಸನ್ ಈಸ್ ಸ್ಮಾಲರ್ ದ್ಯಾನ್ ದ ಅರ್ತ್. ಓಕೆ, ದ ಸನ್ ಈಸ್ ಸ್ಮಾಲರ್ ದ್ಯಾನ್ ದ ಅರ್ತ್. ಇದು ಕರೆಕ್ಟಾ? ನೀವು ಬರೀಬೇಕು. ಇಟ್ ಈಸ್ ವಾಟ್? ಫಾಲ್ಸ್. ಓಕೆ, ಇಟ್ ಈಸ್ ಫಾಲ್ಸ್. ಸೆಕೆಂಡ್ ಒನ್ ಈಸ್ ಫಾಲ್ಸ್. FALSE ಬರೀಬೇಕು. ಓಕೆ, ಐ ಥಿಂಕ್ ಯು ರಿಟರ್ನ್ ದಿಸ್. ಥರ್ಡ್ ಒನ್, ದ ಅರ್ತ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ. ಅರ್ತು ಒಂದು ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎನರ್ಜಿನ, ಅರ್ತಿಂದ ನಾವು ಎನರ್ಜಿನ ತೊಗೊತೀವಾ? ಇಟ್ ಈಸ್ ಆಲ್ಸೋ ಫಾಲ್ಸ್, ಬಿಕಾಸ್ ಸನ್ ಈಸ್ ಎ ಸೋರ್ಸ್ ಆಫ್ ಎನರ್ಜಿ. ನಮಗೆ ಸನ್ನಿಂದ ಏನು ಸಿಗುತ್ತೆ? ಸೋರ್ಸ್ ಆಫ್ ಎನರ್ಜಿ ಸಿಗುತ್ತೆ. ಅದಕ್ಕೆ ಥರ್ಡ್ ಒನ್ ಆಲ್ಸೋ ಫಾಲ್ಸ್. ಫಸ್ಟ್ ಒನ್ ಟ್ರೂ, ಸೆಕೆಂಡ್ ಒನ್ ಫಾಲ್ಸ್, ಥರ್ಡ್ ಒನ್ ಫಾಲ್ಸ್. ಫೋರ್ತ್ ಒನ್, ದ ಮೂನ್ ಈಸ್ ಎ ಸ್ಯಾಟಲೈಟ್ ಆಫ್ ದ ಅರ್ತ್. Moon is a satellite of the earth. Correct. Moon is a satellite to our earth. So that's why fourth one is true. Okay, fourth one is true. I will repeat once again the enrichment activity which is given in your textbook answers. First one true, second one false, third one false, fourth one true. Okay, I hope you return this. Okay. Next, the last topic in the lesson, your first lesson, the stars. We see stars twinkling in the sky at the night time. Night time sky ನೋಡಿದಾಗ, ಆಕಾಶವನ್ನು ನೋಡಿದಾಗ ನಮಗೆ ನಕ್ಷತ್ರಗಳು ಹೊಳಿತಾ ಇರ್ತವೆ. ಟ್ವಿಂಕ್ಲಿಂಗ್ ಮೀನ್ಸ್ ಬ್ರೈಟ್ನಿಂಗ್, ಶೈನಿಂಗ್ ಹೊಡಿತಾ ಇರ್ತವೆ. ಸೊ ದ ಸ್ಟಾರ್ಸ್ ಆರ್ ಹ್ಯೂಜ್ ಹೆವನ್ಲಿ ಬಾಡೀಸ್. ಸ್ಟಾರ್ಸ್ ಅಂದರೆ ದೇ ಆರ್ ದ ಹ್ಯೂಜ್ ಹೆವನ್ಲಿ ಬಾಡೀಸ್. ದೇ ಆರ್ ಬಿಗ್ ಬಾಲ್ಸ್ ಆಫ್ ಗ್ಯಾಸಸ್. ಅವು ಸಮ್ ಬಿಗ್ ಗ್ಯಾಸ್ಗಳಿಂದ ಮಾಡಿರ್ತವೆ, ಲೈಕ್ ಹೈಡ್ರೋಜನ್, ಹೀಲಿಯಮ್ ಅನ್ನೋ ಗ್ಯಾಸ್ ಕಡೆಯಿಂದ ಡಸ್ಟ್ ಪಾರ್ಟಿಕಲ್ಸ್ ಏನಿರ್ತವೆ, ದೇ ವಿಲ್ ಫಾರ್ಮ್ಡ್. ದೇ ಹ್ಯಾವ್ ದೇರ್ ಓನ್ ಲೈಟ್. ಸ್ಟಾರ್ಸ್ಗೆ ಅದರದೇ ಆಗ್ತಕ್ಕಂಥ ಲೈಟ್ ಇರ್ತವೆ. ದೇ ಹ್ಯಾವ್ ದೇರ್ ಓನ್ ಲೈಟ್ ಆ್ಯಂಡ್ ಹೀಟ್. ದೇ ಹ್ಯಾವ್ ಓನ್ ಹೀಟ್ ಆ್ಯಂಡ್ ಲೈಟ್ ವಿಚ್ ಸ್ಟಾರ್ಸ್. ಓಕೆ, ದ ಬ್ರೈಟೆಸ್ಟ್ ಸ್ಟಾರ್ಸ್ ದ್ಯಾಟ್ ವಿ ಸಿ ಇನ್ ದ ನೈಟ್ ಸ್ಕೈ ಈಸ್ ದ ಸಿರಿಯಸ್. ಸರಿ, ಹಾಗಾದರೆ ಮೆನಿ ಸ್ಟಾರ್ಸ್ ಆರ್ ದೇರ್ ಇನ್ ದ ಸ್ಕೈ, ಬಟ್ ನಮಗೆ ಅದರಲ್ಲಿ ಎಲ್ಲ ಸ್ಟಾರ್ಸ್ಗಳಲ್ಲಿ ನಮ್ಗೆ ಬ್ರೈಟ್ನೆಸ್ ಆಗಿ ಜಾಸ್ತಿ ನಮಗೆ ತುಂಬ ಚೆನ್ನಾಗಿ ಕಾಣೋದು ಯಾವುದು? ದ ಸ್ಟಾರ್ ನೇಮ್ ಈಸ್ Sirius, SIRIUS. Sirius is the one of the name star we can see in the sky. It is the brightest star. Okay, some stars appear to form a patterns.
ಬರೀ ಸೀರಿಯಸ್ ಅಷ್ಟೇ ಅಲ್ಲ, ಕೆಲವೊಂದು ಸ್ಟಾರ್ಸ್ಗಳು ನಮ್ಗೆ ಹೆಂಗೆ ಕಾಣ್ತಾವೆ ಅಂದರೆ ಸ್ಕೈಯಲ್ಲಿ ನೋಡಿದಾಗ ಒಂದು ಕಡೆ ಒಂದು ಪ್ಯಾಟ್ರನ್ ಥರ ಕಾಣ್ತಾವೆ. ಪ್ಯಾಟ್ರನ್ ಮೀನ್ಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 223 ಯು ಹ್ಯಾವ್ ಒನ್ ಪಿಕ್ಚರ್ ಉರ್ಸಾ ಮೇಜರ್ ಅಂತ ಇದೆ ನೋಡಿ. ಉರ್ಸಾ ಮೇಜರ್ ಇಸ್ ದ ಥರ್ಡ್ ಲಾರ್ಜೆಸ್ಟ್ ಕಾನ್ಸ್ಟಲೇಷನ್. ಕಾನ್ಸ್ಟಲೇಷನ್ ಅಂದರೆ ನೋಡಿರಿ ಅಲ್ಲಿ ವೈಟ್ ಕಲರ್ ಸ್ಟಾರ್ಸ್ಗಳನ್ನ ಜಾಯಿನ್ ಮಾಡಿದ್ದಾರೆ, ಲೈನ್ಸ್ ಜಾಯಿನ್ ಮಾಡಿ ಒಂದು ಶೇಪ್ ಬಂದಿದೆ, ಶೇಪ್ ಪ್ಯಾಟ್ರನ್ಸ್ ಬಂದಿದೆ. ಸಿ ಸಮ್ ಸ್ಟಾರ್ಸ್ ಅಪಿಯರ್ ಟು ಫಾರ್ಮ್ ಪ್ಯಾಟ್ರನ್ಸ್, ದೀಸ್ ಪ್ಯಾಟ್ರನ್ಸ್ ಲುಕ್ಸ್ ಲೈಕ್ ಎ ಫಿಗರ್ಸ್ ಆಫ್ ಎನಿಮಲ್. ಆ ಸ್ಟಾರ್ಸ್ನ ನಾವು ಜಾಯಿನ್ ಮಾಡಿದಾಗ ಏನು ಮಾಡುತ್ತೆ, ಅವು ಹೆಂಗೆ ಕಾಣ್ತಾವೆ ಅಂದರೆ ಕೆಲವೊಂದಿಷ್ಟು ಎನಿಮಲ್ಸ್ ಶೇಪ್ ಬರ್ತವೆ, ಕೆಲವೊಂದಿಷ್ಟು ಪೀಪಲ್ ಶೇಪ್ ಬರ್ತವೆ, ಅಥವಾ ಕೆಲವೊಂದಿಷ್ಟು ಥಿಂಗ್ಸ್ ಶೇಪ್ ಬರ್ತವೆ. ದೀಸ್ ಪ್ಯಾಟ್ರನ್ಸ್ ಲುಕ್ಸ್ ಲೈಕ್ ಎ ಫಿಗರ್ಸ್ ಆಫ್ ಎನಿಮಲ್ಸ್, ಪೀಪಲ್ ಆರ್ ಥಿಂಗ್ಸ್. ಈ ಶೇಪಲ್ಲಿ ನಮಗೆ ಕಾಣ್ತಾವೆ. ಸಚ್ ಪ್ಯಾಟ್ರನ್ಸ್ಗೆ ಅಂತ ಕರಿತೀವಿ. ಸಚ್ ಪ್ಯಾಟ್ರನ್ಸ್ ಆರ್ ಕಾಲ್ಡ್ ಆಸ್ ಕಾನ್ಸ್ಟಲೇಷನ್ಸ್. ಕಾನ್ಸ್ಟಲೇಷನ್ಸ್ ಅಂದ್ರೇನು? ದೀಸ್ ಆರ್ ದ ಪ್ಯಾಟ್ರನ್ಸ್ ಫಾರ್ಮ್ ಬೈ ದ ನಂಬರ್ ಆಫ್ ಸ್ಟಾರ್ಸ್ ಜಾಯ್ನಿಂಗ್ ಇನ್ ದ ಒನ್ ಪ್ಲೇಸ್. ಓಕೆ ಅಂತ ಅರ್ಥ. ಒನ್ ಕಾನ್ಸ್ಟಲೇಷನ್. ಸರಿ, ಹಾಗಾದರೆ ಈ ಕಾನ್ಸ್ಟಲೇಷನ್ಸ್ನಲ್ಲಿ ಒನ್ ಕಾನ್ಸ್ಟಲೇಷನ್ ದ್ಯಾಟ್ ಕ್ಯಾನ್ ಬಿ ಸೀನ್ ವೆರಿ ಕ್ಲಿಯರ್ಲಿ. ನಾವು ನೈಟ್ ಟೈಮ್ ನೋಡಿದಾಗ ನಮಗೊಂದು ಕಾನ್ಸ್ಟಲೇಷನ್ ವೆರಿ ಕ್ಲಿಯರಾಗಿ ಕಾಣುತ್ತೆ ನಮಗೆ. ಅದು ಯಾವುದು ಅಂತ ಅಂದರೆ at the night is Great Bear. In your textbook they given the picture of Great Bear, or another one name of the Great Bear is Ursa Major. Ursa Major ಗೆ ಅಂತ ಕರಿತೀವಿ, Great Bear constellation ಅಂತ ಕರಿತೀವಿ. ಓಕೆ, one constellation that can be seen very clearly at the night is the Great Bear, also called the Ursa Major. Some other constellations are, ಇದನ್ನು ಬಿಟ್ಟು Great Bear ಬಿಟ್ಟು ಮತ್ತೆ ಯಾವ ಇದಾವೆ ಅಂತ ಅಂದರೆ ಕಾನ್ಸ್ಟಲೇಷನ್ಸು. Some other constellations are Scorpius, the Scorpion. Scorpion ಅಂದರೆ ಚೇಳು ನೋಡಿದ್ರಲ್ಲ, ಚೇಳು ಅಂತ ಕರಿತೀವಲ್ಲ, ಆ ಶೇಪಲ್ಲಿ ಇರ್ತದೆ Scorpion. ಆ್ಯಂಡ್ ದ ಲಿಯೋ, ಲಯನ್, ಸಿಂಹ ಥರ ಕಾಣ್ತಂತೆ. ಆ್ಯಂಡ್ ದ ಓರಿಯನ್, ದ ಹಂಟರ್, ಬೇಟೆಗಾರ ಇರ್ತಾನಲ್ಲ ಆ ರೀತಿ ಶೇಪ್ ಕಾಣ್ತಂತೆ ನಮಗೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಕಾನ್ಸ್ಟಲೇಷನ್ಸ್. ಯಾವ್ಯಾವು? ಗ್ರೇಟ್ ಬಿಯರ್, ನೆಕ್ಸ್ಟು ಓಕೆ, ಓಕೆ. ಸೊ ಕಾನ್ಸ್ಟಲೇಷನ್ಸ್ ಯಾವ್ಯಾವು? ಒನ್ ಈಸ್ ಗ್ರೇಟ್ ಬಿಯರ್, ನೆಕ್ಸ್ಟ್ ಸ್ಕಾರ್ಪಿಯಸ್, ಲಿಯೋ ಆ್ಯಂಡ್ ದ ಓರಿಯನ್. ಸೊ ದೀಸ್ ಆರ್ ದ ಸಮ್ ಕಾನ್ಸ್ಟಲೇಷನ್ಸ್ ಯು ಕ್ಯಾನ್ ಸಿ ಇನ್ ದ ಸ್ಕೈ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಫಸ್ಟ್ lesson. I hope you all understood this lesson. So in the next class I will give the notes. Okay, thank you.